ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲಿ ಬೇಗ ಡಾಟಾ ಖಾಲಿ ಆಗೋದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕೆಲವೊಂದ್ಸಲಿ ನೀವು ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀರಾ, ಇಮಿಡಿಯೇಟ್ ಆಗಿ ನೋಡಿದ್ರೆ ನಿಮ್ಮ ಮೊಬೈಲ್ ಡಾಟಾ 1 GB ಅಥವಾ 2 GB ಎಷ್ಟೇ ಇದ್ರೂ ಬೇಗ ಖಾಲಿ ಆಗ್ತಿರುತ್ತೆ, ನಿಮಗೆ ಗೊತ್ತಿಲ್ಲದಂಗೆ ಕೆಲವೊಂದ್ಸಲಿ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ತಡೆಗಟ್ಟಬಹುದು, ಯಾವ್ಯಾವ ಅಪ್ಲಿಕೇಶನ್ಗೆ ಎಷ್ಟು ನೀವು ಡಾಟಾ ಯೂಸ್ ಮಾಡಬೇಕು ಅಂತ ಅಲೋಕೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೇನೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕೂಡ ಒತ್ತಿ, ಇದರಿಂದ ನಾನು ಯಾವುದೇ ರೀತಿಯ ಒಂದು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ಫ್ರೆಂಡ್ಸ್, ನಂದು ಫೇಸ್ಬುಕ್ ಪೇಜ್ ಇದೆ, ಹಾಗೇನೆ ಇನ್ಸ್ಟಾಗ್ರಾಮ್ ಕೂಡ ಇದೆ, ಟೆಕ್ನಿಕಲ್ ಅನಂತ್ ಅಂತ. ಸೊ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಹಾಗೇನೆ ನಿಮಗೆ ಯಾವುದೇ ರೀತಿಯ ಒಂದು ಕ್ವಶನ್ ಇದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಕ್ವಶನ್ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನನ್ನ ಮೊಬೈಲ್ ಸ್ಕ್ರೀನ್ ನಿಮಗೆ ಪಕ್ಕ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಈಗ ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಒಂದ್ಸಲಿ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಗೂಗಲ್ ಪೇಜ್ಗೆ ಬರ್ತೀರಾ. ಸೊ ನೀವು ಇಲ್ಲಿ ನೋಡ್ಬೋದು, ಗೂಗಲ್ ಪೇಜ್ಗೆ ಬರ್ತೀರಾ. ಗೂಗಲ್ ಪೇಜಲ್ಲಿ technicalnanth.com ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಅಥವಾ ಡೈರೆಕ್ಟ್ ಆಗಿ ಕೂಡ ನಿಮ್ಮ ಗೂಗಲ್ ಸರ್ಚ್ ಬಾರ್ ಅಲ್ಲಿ technicalnanth.com ಅಂತ ಹೊಡೆದ್ರೆ ನನ್ನ ವೆಬ್ಸೈಟ್ ಬರುತ್ತೆ. ನಂತರ ಇವಾಗ ನೀವು ಇಲ್ಲಿ ನೋಡ್ಬೋದು, ಸೇವ್ ಯುವರ್ ಮೊಬೈಲ್ ಡಾಟಾ ಎಫಿಷಿಯೆಂಟ್ಲಿ ಅಂತ ಮೊದಲಿಗೆ ಒಂದು ಆರ್ಟಿಕಲ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡಬೇಕು. ಸೊ ಹಾಗೇನೆ ನೀವು ಇಲ್ಲಿ ಬಂದರೆ ಸೇವ್ ಯುವರ್ ಮೊಬೈಲ್ ಡಾಟಾ ಎಫಿಷಿಯೆಂಟ್ಲಿ ಅಂತಿದೆ. ಇದರಲ್ಲಿ ಕೆಲವೊಂದು ಸೆಟ್ಟಿಂಗ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೇನೆ ಕೆಳಗಡೆ ಬನ್ನಿ, ನಿಮಗೆ ಇಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ಬ್ಲೂ ಕಲರ್ ಅಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದು ಡೌನ್ಲೋಡ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ಸೇಮ್ ನೇಮ್ ಅಲ್ಲಿ ತುಂಬಾ ಅಪ್ಲಿಕೇಶನ್ ಇರೋದ್ರಿಂದ ಕೆಲವೊಂದ್ಸಲಿ ನಾನು ಯಾವುದೋ ಅಪ್ಲಿಕೇಶನ್ ಹೇಳಿದ್ರೆ ನೀವು ಯಾವುದೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಸೊ ಅದಕ್ಕೆ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಇರಬಾರ್ದು ಅಂತ ಡೈರೆಕ್ಟ್ ಆಗಿ ನನ್ನ ಒಂದು ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಸೊ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಇದು ವೆಬ್ ಪೇಜ್ಗೆ ಬರ್ಬೋದು. ನಂತರ ನಿಮಗೆ ಇಲ್ಲಿ ಒಂದು ಇನ್ಸ್ಟಾಲ್ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಸೊ ಇದು ನೀಡ್ ಆಕ್ಸೆಸ್ ಟು ಅಂತ ಪರ್ಮಿಷನ್ ಕೇಳುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಅರೌಂಡ್ 3.3 MB ಇದೆ, ತುಂಬ ಕಡಿಮೆ MB ಇದೆ. ಹಾಗೇನೇ ಇದು ಗೂಗಲ್ ಅವರ ಅಫಿಷಿಯಲ್ ಪ್ರಾಡಕ್ಟು. ಸೊ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡ್ಬೋದು, ಇದು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ. ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಡಾಟಾಲಿ ಅಂತ ಬಂದಿದೆ. ಹಾಗೇನೆ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿ ಓಪನ್ ಆದ ತಕ್ಷಣ ವೆಲ್ಕಮ್ ಟು ಡಾಟಾಲಿ ಅಂತ ಇರುತ್ತೆ. ಹಾಗೇನೆ ಕಂಟಿನ್ಯೂ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ, ಸೆಟಪ್ ಡಾಟಾ ಸರ್ವರ್ ಅಂತಿದೆ, ಇದನ್ನ ಸ್ವೈಪ್ ಮಾಡಿ. ಸೊ ನಂತರ ನಿಮಗೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಸೆಟಪ್ ಡಾಟಾ ಸರ್ವರ್ ಅಲೋ ಅಂತ ಕೊಡಿ. ಸೊ ನಂತರ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ, ಅಲೋ ಕನೆಕ್ಷನ್ಗೆ. ಸೊ ನಂತರ ನಿಮಗೆ ಇಲ್ಲಿ ಓಪನ್ ಸೆಟ್ಟಿಂಗ್ಸ್ ಅಂತ ಮತ್ತೊಂದು ಆಪ್ಷನ್ ಬರುತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ, ಅದನ್ನು ಓಪನ್ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ನಿಮಗೆ ಈ ಅಪ್ಲಿಕೇಶನ್ ಪರ್ಮಿಷನ್ ಕೇಳುತ್ತೆ, ಇದನ್ನು ಆನ್ ಮಾಡ್ಕೋಬೇಕು ನೀವು. ಸೊ ಫ್ರೆಂಡ್ಸ್, ನೀವೀಗ ನೋಡಬಹುದು, ಮೊಬೈಲ್ ಡಾಟಾ ಯೂಸ್ ಟುಡೇ 83.5 MB ಆಯಿತು. ಹಾಗೇನೆ ಯಾವ್ಯಾವ ಅಪ್ಲಿಕೇಶನ್, ನೀವು ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಆ ಅಪ್ಲಿಕೇಶನ್ ಎಷ್ಟು MB ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ನಿಮಗೆ ತೋರಿಸುತ್ತೆ. ಈಗ ನೋಡ್ಬೋದು, ಇಲ್ಲಿ ನೀವು ಡಾಟಾಲಿ 0.0 MB ತೋರಿಸ್ತಾ ಇದೆ. ಈಗ ನಾನು ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಸಪೋಸ್ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಅನ್ಕೊಳ್ಳಿ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೈಡ್ಗೆ 0.1 MB 0.3 MB ಅಂತ ಹಿಂಗೆ ಚೇಂಜ್ ಆಗ್ತಾ ಇದೆ. ಸೊ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ, ಯಾವ ಅಪ್ಲಿಕೇಶನ್ ಜಾಸ್ತಿ ಕನ್ಸ್ಯೂಮ್ ಆಗ್ತಿದೆ, ಯಾವ ಅಪ್ಲಿಕೇಶನ್ ಕಡಿಮೆ ಆಗ್ತಿದೆ. ಕಂಪ್ಲೀಟ್ ಆಗಿ ನೀವು ಇಲ್ಲಿ ನೋಡ್ಕೋಬಹುದು. ಇಲ್ಲಿ ನೋಡ್ಬೋದು, ಈಗ 0.3 0.4 ಹಿಂಗೆ ಆಗ್ತಾನೆ ಇದೆ. ಸೊ ಎಷ್ಟು ಯೂಸೇಜ್ ಆಗುತ್ತೆ ಅಂತ ನೀವು ನಿಮ್ಮ ಸ್ಟ್ಯಾಟ್ಸ್ ಅನ್ನ ಈಸಿಯಾಗಿ ಕಂಡುಹಿಡ್ಕೋಬಹುದು. ಸೊ ಹಾಗೇನೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ತಗೊಳ್ಳಿ, ಈವನ್ ನೀವು ಟಿಕ್ ಟಾಕ್ ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಂದು MB ಬೇಗ ಖಾಲಿ ಆಗುತ್ತೆ. 0.6 MB ಆಯ್ತು ನೋಡಿ ಈಗಾಗಲೇ. ಸೊ ಕೆಲವೊಂದು ಅಪ್ಲಿಕೇಶನ್ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರುತ್ತೆ, ಅಂತ ಅಪ್ಲಿಕೇಶನ್ ನೀವು ಡಾಟಾ ಲಿಮಿಟ್ ಸೆಟ್ ಮಾಡ್ಕೋಬಹುದು. ಹಾಗೇನೆ ಅಂತ ಅಪ್ಲಿಕೇಶನ್ ನೀವು ಯೂಸ್ ಮಾಡೋದನ್ನ ಅವಾಯ್ಡ್ ಕೂಡ ಮಾಡ್ಕೋಬಹುದು. ಸೊ ನೋಡಿ, ಕೇವಲ ಒಂದು 2 ನಿಮಿಷ ಹಿಂಗೆ ಸ್ವೈಪ್ ಮಾಡಿದಕ್ಕೆ ಆಗಲೇ 0.7 MB ತೋರಿಸ್ತಿದೆ, ಅಂದರೆ 0.7 MB ಕನ್ಸ್ಯೂಮ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಡಾಟಾವನ್ನು ಎಷ್ಟಾಗಿದೆ ಏನಾಗಿದೆ ಅಂತೆಲ್ಲ ನೋಡ್ಕೋಬಹುದು. ಹಾಗೇನೇ ಈ ಅಪ್ಲಿಕೇಶನ್ ಮತ್ತೊಂದು ಫ್ಯೂಚರ್ ಏನಪ್ಪ ಅಂತಂದರೆ ಹಾಟ್ಸ್ಪಾಟು, ಟ್ರ್ಯಾಕ್ ಹಾಟ್ಸ್ಪಾಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ನಂತರ ನೀವು ನಿಮ್ಮ ಫ್ರೆಂಡ್ಸ್ ಯಾರು ಬಂದು ನಿಮಗೆ ಹಾಟ್ಸ್ಪಾಟ್ ಆನ್ ಮಾಡಕ್ಕೆ ಹೇಳ್ತಾರೆ, ಅವಾಗ ನೀವು ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟನ್ನು ಆನ್ ಮಾಡಿರ್ತೀರಾ. ಬಟ್ ನಿಮಗೆ ಅವರು ಎಷ್ಟು ಡಾಟಾ ಯೂಸ್ ಮಾಡಬೇಕು ಅಂತ ನೀವು ಯಾವುದೇ ರೀತಿ ಡಾಟಾ ಸೆಟ್ ಮಾಡೋದಿಲ್ಲ. ಅವರು ಜಸ್ಟ್ ಒಂದು 5 ನಿಮಿಷಕ್ಕೆ ಹಾಟ್ಸ್ಪಾಟ್ ಯೂಸ್ ಮಾಡ್ಕೊತೀನಿ, ಯಾವುದೋ ಒಂದು ಮೇಲ್ ಮಾಡೋಕ್ಕೋ ಅಥವಾ ಯಾವುದೋ ಒಂದು ಇಮೇಜ್ ಡೌನ್ಲೋಡ್ ಮಾಡೋಕ್ಕೋ ಹಾಟ್ಸ್ಪಾಟ್ ಯೂಸ್ ಮಾಡ್ಕೊತೀನಿ ಅಂತ ಹೇಳಿ ಇರೋ ಬರೋ ಮೂವಿನ ಅದು ಇದೆಲ್ಲ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಡಾಟಾನ ಈಸಿಯಾಗಿ ಖಾಲಿ ಮಾಡ್ತಿರ್ತಾರೆ. ಸೊ ಅದನ್ನು ತಪ್ಪಿಸ್ಬೇಕಂತಂದ್ರೆ ನೀವು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಡಾಟಾವನ್ನು ಸೆಟ್ ಮಾಡ್ಕೋಬಹುದು, ಎಷ್ಟು MB ನೀವು ಅವರಿಗೆ ಹಾಟ್ಸ್ಪಾಟಲ್ಲಿ ಕೊಡಬೇಕು ಅಂತ. ಸಪೋಸ್ ನಿಮಗೆ ಯಾರೋ
ಒಬ್ರು ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೋತೀನೋ ಅಥವಾ ಯಾವುದೋ ಒಂದು ವಾಟ್ಸಪ್ ಮೆಸೇಜ್ ಅನ್ನ ಕಳಿಸ್ತೀನಿ, ಆ ಹಾಟ್ಸ್ಪಾಟ್ ಆನ್ ಮಾಡು ಅಂತ ಹೇಳಿರ್ತಾರೆ. ಬಟ್ ನಿಮ್ಮ ಹಾಟ್ಸ್ಪಾಟ್ ಆನ್ ಮಾಡಿದ ತಕ್ಷಣ ಅವರು ಬೇರೆ ಬೇರೆ ಎಲ್ಲಾ ರೀತಿಯ ಒಂದು ನಿಮ್ಮ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಎಲ್ಲಾ ಫಂಕ್ಷನ್ ಅಥವಾ ಎಲ್ಲ ಒಂದು ಏನೇನು ಡೌನ್ಲೋಡ್ ಮಾಡ್ಕೋಬೇಕು ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹಾಟ್ಸ್ಪಾಟ್ ನ ಖಾಲಿ ಮಾಡ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಡಾಟಾನ ಎಷ್ಟು ಬೇಕೋ ಅಷ್ಟನ್ನು ಸೆಟ್ ಮಾಡ್ಬೋದು. ಎಕ್ಸಾಂಪಲ್ 10 MB ಸೆಟ್ ಮಾಡ್ತಾ ಇದ್ದೀನಿ. ನಂತರ ಟ್ರ್ಯಾಕ್ ಹಾಟ್ಸ್ಪಾಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸಾಕು, ಇದು ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಆಗುತ್ತೆ. ಸೊ ಯಾರೇ ನಿಮ್ಮ ಮೊಬೈಲಿಂದ ಅದನ್ನು ಯೂಸ್ ಮಾಡಿಕೊಂಡ್ರು ಕೂಡ ನೀವು 10 MB ರೀಚ್ 10 MB ಮೇಲೆ ರೀಚ್ ಆಯಿತು ಅಂದರೆ ಅದು ಆಟೋಮೆಟಿಕ್ ಹಾಟ್ಸ್ಪಾಟ್ ಕಟ್ ಆಗುತ್ತೆ. ಸೊ ಇದು ಕೂಡ ಒಂದು ಬೆಸ್ಟ್ ಫೀಚರು ನಿಮ್ಮ ಸ್ನೇಹಿತರಿಗೆ ಹಾಟ್ಸ್ಪಾಟ್ ಆನ್ ಮಾಡಿದಾಗ ಒಂದು ಡಾಟಾವನ್ನು ಸೆಟ್ ಮಾಡೋದಕ್ಕೆ. ಇದರಿಂದ ಕೂಡ ನಿಮ್ಮ ಮೊಬೈಲ್ ಡಾಟಾವನ್ನು ಈಸಿಯಾಗಿ ಉಳಿಸ್ಬೋದು. ಸೊ ಸಪೋಸ್ ನೀವು ಈ ಮೊಬೈಲ್ ಅಪ್ಲಿಕೇಶನಿಂದ ಕಾಮನ್ ಆಗಿ ಯಾವುದೇ ರೀತಿಯ ಒಂದು ಡಾಟಾನ ಟ್ರ್ಯಾಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹಾಟ್ಸ್ಪಾಟ್ ಯೂಸ್ ಮಾಡ್ಬೇಕಾದ್ರೆ ಇದನ್ನ ಸೆಟ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಮ ಒಂದು ಡಾಟಾವನ್ನು ನಿಮ್ಮ ಮೊಬೈಲಲ್ಲಿ ಉಳಿಸ್ಕೊಬಹುದು. ಹಾಗೇನೆ ಎಷ್ಟೆಷ್ಟು ಯಾವ ಅಪ್ಲಿಕೇಶನ್ ಎಷ್ಟೆಷ್ಟು MB ಕನ್ಸ್ಯೂಮ್ ಆಗ್ತಿದೆ ಅಂತ ಕೂಡ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೋಬಹುದು. ಇದೇ ಒಂದು ಈ ಅಪ್ಲಿಕೇಶನ್ ಬೆಸ್ಟ್ ಫೀಚರ್ಗಳು. ನೀವು ಕೂಡ ಈ ಅಪ್ಲಿಕೇಶನ್ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಖಾಲಿ ಆಗ್ತಿರೋ ಡಾಟಾವನ್ನು ಈಸಿಯಾಗಿ ಸೇವ್ ಮಾಡ್ಕೋಬಹುದು. ಸೊ ನಾನೀಗ ಸಿಂಪಲ್ ಆಗಿ ನಿಮಗೆ ಯೂಟ್ಯೂಬ್ ತೋರಿಸಿದೆ, ಅದೇ ರೀತಿಯಾಗಿ ಹಲವಾರು ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು. ಟಿಕ್ ಟಾಕ್ ಆಗಿರ್ಬೋದು, ಫೋರ್ ಫನ್, ಇಂಥ ಅಪ್ಲಿಕೇಶನ್ಗಳು ತುಂಬಾ MB ಕನ್ಸ್ಯೂಮ್ ಮಾಡುತ್ತೆ. ಸೊ ನೀವು ನೋಡ್ಬಿಟ್ಟು ಈ ಅಪ್ಲಿಕೇಶನ್ ಇಂದ ನಿಮ್ಮ ಎಷ್ಟು ಡಾಟಾ ಕನ್ಸ್ಯೂಮ್ ಆಗ್ತಿದೆ ಅಂತ ನೋಡ್ಬಿಟ್ಟು ಆದಷ್ಟು ನೀವು ಆ ಥರ ಅಪ್ಲಿಕೇಶನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೇ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಫ್ರೆಂಡ್ಸ್, ತುಂಬಾ ಜನ ಯೂಟ್ಯೂಬ್ ಮತ್ತೆ ಬ್ಲಾಗರ್ ಇಂದ ನಮ್ಮ ತರನೇ ಹಣವನ್ನು ಗಳಿಸಬೇಕು ಅಂತಿರ್ತಾರೆ. ಅಂತವರಿಗೂ ಕೂಡ ನಾನು ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಟೆಕ್ನಿಕಲ್ ಅನಂತ್ ಅಂತ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಕೂಡ ಯೂಟ್ಯೂಬ್ ಮತ್ತೆ ಬ್ಲಾಗರ್ ಇಂದ ಹಣವನ್ನು ಗಳಿಸಬೇಕು ಅಂತಿದ್ರೆ ಅದರಲ್ಲೂ ಕೂಡ ನಾನು ಪ್ರತಿಯೊಂದು ವಿಡಿಯೋವನ್ನ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಯೂಟ್ಯೂಬ್ ಮತ್ತೆ ಬ್ಲಾಗರ್ ಇಂದ ಹಣವನ್ನು ಗಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.